ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು ಹಾಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ತಟ್ಟೆ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆಯನ್ನು ಹಚ್ಚಿಟ್ಕೊಳ್ತಾ ಇದ್ದೀವಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಸಹ ಈಗ ತಟ್ಟೆ ಇಡ್ಲಿಯ ಪ್ಲೇಟ್ಗಳಿಗೆ ಹಾಕ್ಕೊಳ್ತಾ ಇದ್ದೀವಿ. ನಂತರ ಪ್ಲೇಟ್ಗಳಲ್ಲಿ ಈ ಹಿಟ್ಟನ್ನೋದನ್ನು ಹರಳ್ಕೋಬೇಕು. ಈಗ ಒಂದೊಂದೇ ಪ್ಲೇಟ್ಗಳನ್ನು ತಟ್ಟೆ ಇಡ್ಲಿಯ ಟ್ರೇ ಏನಿದೆ ಆ ಟ್ರೇಗೆ ಇಟ್ಕೊಳ್ತಾ ಇದ್ದೀವಿ. ಇಡ್ಲಿಯ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಸಿ ಆದ ನಂತರ ಈ ತಟ್ಟೆ ಇಡ್ಲಿಯ ಟ್ರೇಯನ್ನು ಇಡಬೇಕು. ಈಗ ಲಿಡ್ ಕ್ಲೋಸ್ ಮಾಡ್ತಿದ್ವಿ. ಸೊ ಈಗ ಇದನ್ನು ಒಂದು 10 ನಿಮಿಷ ಬಿಡಬೇಕು. ಈಗ ಓಪನ್ ಮಾಡ್ತಾ ಇದ್ವಿ, ನೋಡಿ ತಗೊಳ್ತಾ ಇದ್ದೀವಿ. ಈಗ ರೆಡಿಯಾಗಿದೆ ತಟ್ಟೆ ಇಡ್ಲಿ. ಈಗ ಒಂದೊಂದೇ ಪ್ಲೇಟನ್ನು ತೆಗಿತಾ ಇದ್ದೀವಿ. ತಟ್ಟೆ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿಯೇ ಪ್ರಿಪೇರ್ ಆಗಿದೆ. ಈಗ ಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಾಯಿ, ಹುರಿದಿಟ್ಕೊಂಡಿರುವಂಥ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು, ಹುರಿಗಡಲೆ, ಕೊತ್ತಂಬರಿ ಸೊಪ್ಪು ಹಾಗೂ 3 ಎಸಳು ಬೆಳ್ಳುಳ್ಳಿ. ಈಗ ಚಟ್ನಿ ಅನ್ನೋದು ಪ್ರಿಪೇರ್ ಆಗಿದೆ. ಈಗ ಮಲ್ಲಿಗೆಯಂತಹ ತಟ್ಟೆ ಇಡ್ಲಿ ಪ್ರಿಪೇರ್ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್.